ಮೃತದೇಹ ಹೊತ್ತೊಯ್ದು ಕಾರು ಮಾಲೀಕ ಠಾಣೆಗೆ ಹಾಜರು. ನಂಬರ್ ಮೂಲಕ ಪತ್ತೆ ಮಾಡಿ ಕಾರು ಮಾಲೀಕ ಪುನೀತ್ಗೆ ಬುಲಾವ್ ಕೊಡಲಾಗಿದೆ. ಆರೋಪಿಗಳು ಹೇಗೆ ನಿಮ್ಮಿಂದ ಕಾರನ್ನ ಪಡೆದರು ಎಂಬುದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈಗ ಮೃತದೇಹವನ್ನು ಹೊತ್ತೊಯ್ದ ಕಾರು ಮಾಲೀಕ ಠಾಣೆಗೆ ಹಾಜರಾಗಿದ್ದಾನೆ. ಈ ನಂಬರ್ ಮೂಲಕ ಪತ್ತೆ ಮಾಡಿ ಕಾರು ಮಾಲೀಕ ಪುನೀತ್ಗೆ ಬುಲಾವ್ ಕೊಡಲಾಗಿತ್ತು. ಆರೋಪಿಗಳು ಹೇಗೆ ನಿಮ್ಮಿಂದ ಕಾರ್ ಪಡೆದ್ರು ಎಂಬುದರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಕಾರನ್ನ ಯಾರು ಬಂದು ತಗೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಪುನೀತ್ಗೆ ಪ್ರಕರಣ ಸಂಬಂಧ ಮಾಹಿತಿ ಇತ್ತ ಅಂತೇಳಿ ಈಗ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ನೋಡಿ, ಆ ಡೆಡ್ ಬಾಡಿಯನ್ನು ಸಾಗಿಸಿದಂತಹ ಸ್ಕಾರ್ಪಿಯೋ ವಾಹನ ಏನಿದೆ, ಅದರ ನಂಬರ್ ಏನಿದೆ, ಅದರ ಮೂಲಕ ಆ ಗಾಡಿ ಮಾಲೀಕನನ್ನು ಪತ್ತೆ ಮಾಡಿದ್ದಾರೆ. ಅವನು ಪುನೀತ್ ಅಂತ ಹೇಳಿ. ಇವನು RR ನಗರದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತೆ. ಇವನ ವಾಹನವನ್ನ ಬಳಕೆ ಮಾಡಿಕೊಂಡಿದ್ರು ಅವತ್ತು ಬೆಳಗಿನ ಜಾವ 3:26ಕ್ಕೆ. ಅದೇ ಗಾಡಿಯಲ್ಲಿ ಡೆಡ್ ಬಾಡಿಯನ್ನ ಸುಮ್ಮನಹಳ್ಳಿ ಬ್ರಿಡ್ಜ್ ಹತ್ರ ರಾಜಕಾಲುವೆಗೆ ಮೋರಿಗೆ ಎಸೆದು ಹೋಗಿದ್ರು. ಆರೋಪಿಗಳು ನಿಮ್ಮಿಂದ ಹೇಗೆ ಕಾರನ್ನ ಪಡೆದುಕೊಂಡ್ರು, ಏನು ಹೇಳಿದ್ರು ಆ ಗಾಡಿನ ಇಸ್ಕೊಳ್ಳುವಾಗ, ನೀವು ಅದಕ್ಕೆ ಏನು ಹೇಳಿದ್ರಿ, ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ಪುನೀತ್ಗೆ ಈ ಪ್ರಕರಣದ ಬಗ್ಗೆ ಮೊದಲೇ ಮಾಹಿತಿ ಇತ್ತ? ನಿಮಗೆ ಡೆಡ್ ಬಾಡಿಯನ್ನ ಡಿಸ್ಪ್ಯೂಟ್ ಮಾಡಲಿಕ್ಕೆ ಅಂಥೇಳಿ ಗಾಡಿ ಕೇಳಿದ್ರಾ ಅಥವಾ ಬೇರೆಯವ್ರ ಹೆಸರು ಹೇಳಿ ಕೇಳಿದ್ರಾ? ಈ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ದಾರೆ. ನೋಡಿ, ಇದೆ KA 03 MU 8821 ಇದೇ ಸ್ಕಾರ್ಪಿಯೋದಲ್ಲಿ ಅವತ್ತು ರೇಣುಕಾ ಸ್ವಾಮಿಯನ್ನ ಮರ್ಡರ್ ಮಾಡಿ ಅವನ ಬಾಡಿಯನ್ನ ಇದರಲ್ಲೇ ತೆಗೆದುಕೊಂಡು ಹೋಗಿದ್ದು. CCTVಯಲ್ಲೂ ಕೂಡ ಅದು ರೆಕಾರ್ಡ್ ಆಗಿದೆ. ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗಾಡಿಗಳು ಹೋಗಿದ್ದು. ಟೈಮ್ ಕೂಡ ಅಲ್ಲಿ ತೋರಿಸುತ್ತೆ ನಮಗೆ. ಹಾಗಾಗಿ ಈ ಕಾರು ಮಾಲೀಕ ಪುನೀತ್ ಏನಿದ್ದಾನೆ, ಅವನು ಬುಲಾವ್ ಕೊಟ್ಟು ಕರೆಸ್ಕೊಂಡು ವಿಚಾರಣೆ ಕೂಡ ಈಗ ನಡೆಸಲಾಗ್ತಾ ಇದೆ. ಇದೇ ಗಾಡಿಯಲ್ಲಿ ಅವತ್ತು ಡೆಡ್ ಬಾಡಿಯನ್ನು ಸಾಗಿಸಿದ್ರು. ಪೊಲೀಸರಿಗೂ ಕೂಡ ಬಲವಾದಂಥ ಸಾಕ್ಷಿಗಳು ಸಿಕ್ಕಿದ್ದಾವೆ. ಯಾರ ಸೂಚನೆ ಮೇರೆಗೆ ಆ ಹುಡುಗರು ಬಂದಿದ್ರು ಕಾರನ್ನು ತೆಗೆದುಕೊಂಡು ಹೋಗಲಿಕ್ಕೆ, ಅಥವಾ ಬೇರೆ ಕಡೆಯಿಂದ ದರ್ಶನ್ ಕಡೆಯಿಂದ ಏನಾದರೂ ಫೋನ್ ಬಂದಿತ್ತಾ, ಅವರೇ ನೇರವಾಗಿ ನಿಮಗೆ ಗಾಡಿ ಕೊಡು ಅಂತ ಹೇಳಿದ್ರಾ, ಅಥವಾ ಇವ್ರು ಬಂದು ಗಾಡಿ ಕೇಳಿದ್ರಾ? ಈ ಎಲ್ಲ ವಿಚಾರಗಳನ್ನು ಕೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಪಾತ್ರ ಇದೆ. ಅಲ್ಲಿ ಕಿಡ್ನಾಪ್ ಮಾಡಿದವನಿಂದ ಹಿಡಿದು ಆ ಡೆಡ್ ಬಾಡಿಯನ್ನು ಸಾಗಿಸಿದವನವರೆಗೂ ಕೂಡ 17 ಜನರು ಇದರಲ್ಲಿ ಪಾಲುದಾರರಾಗಿದ್ದಾರೆ ಈ ಕೊಲೆ ಪ್ರಕರಣದಲ್ಲಿ. ಹಾಗಾಗಿ ಈ ಕಾರನ್ನು ಯಾರು ತೆಗೆದುಕೊಂಡು ಹೋದರು, ಜೊತೆಗೆ ಏನು ರೀಸನ್ ಹೇಳಿದರು, ನೀವು ಅವಾಗ ಏನು ಹೇಳಿದ್ರಿ, ಒಂದೇ ಸಾರಿಗೆ ಕೇಳಿದ ತಕ್ಷಣ ಗಾಡಿ ಕೊಟ್ಬಿಟ್ರಾ, ಅಲ್ಲಿ ದರ್ಶನ್ ಅವರ ಹೆಸರೇನಾದರೂ ಹೇಳಿದ್ರಾ, ಅಥವಾ ಹೀಗೆ ಕೊಲೆ ಆಗಿಬಿಟ್ಟಿದೆ ಬಾಡಿನ ಬಿಸಾಕ್ ಬರಬೇಕು ಅನ್ನೋದಕ್ಕೆ ಹೇಳಿನೇ ಇಸ್ಕೊಂಡ್ರಾ, ಸುಳ್ಳು ಹೇಳಿದ್ರಾ, ಇಲ್ಲಿ ಪುನೀತ್ಗೆ ಈ ವಿಚಾರ ಮೊದಲೇ ಗೊತ್ತಿತ್ತಾ? ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಟ್ ಈಗ ಒಂದೊಂದೇ ಸ್ಫೋಟಕವಾದಂಥ ಸತ್ಯಗಳು ಬಯಲಾಗ್ತಾ ಇದೆ. ಆ ಗಾಡಿಯ ನಂಬರ್ ಪ್ಲೇಟ್ ಮೂಲಕ ಆ ವಿಳಾಸವನ್ನು ಕೂಡ ಪೊಲೀಸರು ಪತ್ತೆ ಮಾಡಿದ್ದಾರೆ. ನೋಡಿ, ಇದೇ ಗಾಡಿ. ಹಾಗಾದ್ರೆ ಈ ಪುನೀತ್ ಯಾರು? ದರ್ಶನ್ಗೂ ಈತನಿಗೂ ಸಂಬಂಧ ಏನು? ಹಲವು ವರ್ಷಗಳಿಂದ ದರ್ಶನ್ ಜೊತೆಗೆ ಇದ್ದಿದ್ದಾನೆ ಈ ಕಾರು ಮಾಲೀಕ ಪುನೀತ್. ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಈ ಪುನೀತ್. ಹಾಗಾದ್ರೆ ಕಾರು ಪಡೆಯುವಾಗ ಏನಂತ ಹೇಳಿದ್ರು ಗೊತ್ತಾ? ಚಿಕ್ಕಬಳ್ಳಾಪುರದಿಂದ ಮೇಕೆ ತರ್ತೀವಿ ಅಂತ ಇಸ್ಕೊಂಡು ಕಾರಲ್ಲಿ ಶವ ಸಾಗಿಸಿದ್ರು. ಕೊಲೆ ನಡೆಯೋ ಮುಂಚಿನ ದಿನಾವಳಿ ಕಾರು ತೆಗೆದುಕೊಂಡು ಈ ಡಿ ಗ್ಯಾಂಗ್ ಹೋಗಿತ್ತು. ಆಗಾಗ ಈ ರೀತಿ ಸ್ಕಾರ್ಪಿಯೋ ಕಾರ್ ತೆಗೆದುಕೊಳ್ತಿದ್ರು ದರ್ಶನ್ ಕಡೆಯವರು. ಅದೇ ರೀತಿ ಈ ಬಾರಿಯೂ ಕೂಡ ದರ್ಶನ್ ಗ್ಯಾಂಗ್ಗೆ ಕಾರು ನೀಡಿದ್ದ ಪುನೀತ್. ನೋಡಿ, ಈ ಪುನೀತ್ ಯಾರು ಅಂತ ಹೇಳಿದ್ರೆ ದರ್ಶನ್ ಜೊತೆಗೆ ಇದ್ದಾನೆ ಹಲವು ವರ್ಷಗಳಿಂದ. ದರ್ಶನ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಇವನು. ನೋಡಿ, ಕಾರು ಪಡೆಯುವಾಗ ಏನಂತ ಹೇಳಿದ್ರು ಈ ಚಾಲಾಕಿಗಳು? ಚಿಕ್ಕಬಳ್ಳಾಪುರದಿಂದ ಮೇಕೆ ತರ್ತೀವಿ ಅಂತ ಇಸ್ಕೊಂಡು ಹೋದ್ರು ಸ್ಕಾರ್ಪಿಯೋದಲ್ಲಿ. ಕೊಲೆ ನಡೆಯೋ ಮುಂಚಿನ ದಿನ ಕಾರು ತೆಗೆದುಕೊಂಡಿತ್ತು ಈ ಗ್ಯಾಂಗ್. ಅಂದರೆ ಮೊದಲೇ ಪ್ಲಾನ್ ಇತ್ತಿದ್ದು ಬಾಡಿಯನ್ನು ಅಲ್ಲಿ ಸಾಗಾಟ ಮಾಡಬೇಕು ಅಂತ. ಆಗಾಗ ಇವರು ಪುನೀತ್ ಕಡೆಯಿಂದ ಸ್ಕಾರ್ಪಿಯೋ ಕಾರನ್ನ ತೆಗೆದುಕೊಳ್ತಾನೆ ಇದ್ರು, ಯಾವ ಕಾರಣಕ್ಕೂ ಗೊತ್ತಿಲ್ಲ. ಅದೇ ರೀತಿ ಈ ಬಾರಿಯೂ ಕೂಡ ದರ್ಶನ್ ಗ್ಯಾಂಗ್ಗೆ ಪುನೀತು
ಗಾಡಿಯನ್ನು ಕೊಟ್ಟು ಕಳಿಸಿದ್ದ. ಮೇಕೆ ತರ್ತೀವಿ ಅಂತ ಹೇಳಿದವರು ಚಿಕ್ಕಬಳ್ಳಾಪುರದಿಂದ. ಆಮೇಲೆ ಗೊತ್ತಾಗಿದ್ದು, ಅಯ್ಯೋ ನನ್ನ ಗಾಡಿನ ಇವರು ಡೆಡ್ ಬಾಡಿ ಬಿಸಾಕಲಿಕ್ಕೆ ಬಳಸಿದ್ದಾರೆ ಅಂತ. ಈಗ ಪೊಲೀಸರು ಆತನನ್ನು, ಪುನೀತ್ನನ್ನು ವಿಚಾರಣೆಗೆ ನಡೆಸ್ತಾ ಇದ್ದಾರೆ. ಆದರೆ ಈಗ ಅವನ ಪಾತ್ರ ಏನಿದೆ? ಕೇವಲ ಆತ ಗೊತ್ತಿಲ್ಲದೆ ಗಾಡಿ ಕೊಟ್ಟಿದ್ದ, ಅಥವಾ ಅವಂಗೆ ಹೇಳಿನೇ ಅಲ್ಲಿ, ಈಗ ನೋಡಿ ಅಲ್ಲಿ ಸುಳ್ಳು ಹೇಳಿದ್ದಾರಂತೆ. ಬಟ್ ಈಗ ಇವಂಗೇನಾದರೂ ಮೊದಲೇ ಗೊತ್ತಿರಬಹುದಾ? ಯಾಕಂದರೆ ಸಹಜವಾಗೇ ದರ್ಶನ್ ಅವರು ಗಾಡಿ ಕೇಳಿದ್ದಾರೆ, ಅವ್ರ ಕಡೆಯವರು ಗಾಡಿ ಕೇಳಿದ್ದಾರೆ ಅಂತ ಹೇಳಿದ್ರೆ ಇವನು ಕೊಟ್ಟಿರಬಹುದು. ಆದರೆ ಅಲ್ಲಿ ಹಿಂದೆ ಮುಂದೆ ನೋಡದೆ ಕೂಡ ಆತ ಏಕಾಏಕಿ ಗಾಡಿಯನ್ನು ಕೊಟ್ಟುಬಿಟ್ಟ. ಇವರು ಆ ಬಾಡಿಯನ್ನು ಅಲ್ಲಿ ಬಿಸಾಡಲಿಕ್ಕೆ ಇದನ್ನೇ ಬಳಕೆ ಮಾಡಿಕೊಂಡ್ರು. ಈಗ ಅವನು ಕೂಡ ತಗಲಾಕೊಂಡಿದ್ದಾನೆ. ಈ 17 ಜನರ ಗ್ಯಾಂಗ್ ಏನಿದೆ, ಇವ್ರದ್ದು ಒಂದಲ್ಲ ಒಂದು ಪಾತ್ರ ಇದ್ದೇ ಇದೆ. ನೋಡಿ, ಇಲ್ಲಿ ಕಿಡ್ನಾಪ್ ಮಾಡಿದ್ದೊಂದು, ಗಾಡಿ ಕೊಟ್ಟಿದ್ದೊಂದು, ಹೆಣ ಸಾಗಿಸಿದ್ದೊಂದು ಗುಂಪು, ಎಲ್ಲ ಸೇರಿ 17 ಜನ ಇದ್ದಾರೆ ಡಿ ಕಂಪ್ನಿಯವರು, ಪಾತ್ರಧಾರಿಗಳು. ಈಗ ಪುನೀತ್ ಠಾಣೆಗೆ ಹಾಜರಾಗಿದ್ದಾನೆ. ಆತನ ವಿಚಾರಣೆ ಕೂಡ ನಡೀತಾ ಇದೆ. ಇವನು ದರ್ಶನ್ ಅವರಿಗೆ ಆಪ್ತ. ನೋಡಿ, CCTV ಇದೆ. ಡೆಡ್ ಬಾಡಿಯನ್ನು ಅಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು ಆ ವಾಹನದಲ್ಲಿ, ಸ್ಕಾರ್ಪಿಯೋ. ಅವತ್ತು ಬೆಳಗಿನ ಜಾವ 3 ಗಂಟೆ 26 ನಿಮಿಷ ಆಗಿತ್ತು. ಆ ಸಂದರ್ಭದಲ್ಲಿ